ಉನ್ನತೋನ್ನತನು ಸರ್ವಶಕ್ತನು ಭೂಪಾರ ಲೋಕಗಳಿಗೆ ಒಡೆಯನಾಗಿರುವಂತ ನಮ್ಮ ತಂದೆಯಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಹಸುರಸರಾಗಿ ಕೂಡಿ ಬಂದಿರುವಂತ ದೇವರ ಮಂದೆಗೆ, ದೇವರ ಸಭೆಗೆ, ದೇವರ ಮಕ್ಕಳಿಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ನಮ್ಮನ್ನ ಈ ಬೆಳಗಿನ ಜಾವದಲ್ಲಿ ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತಹ ಭಾಗ ಪ್ರಕಟಣೆ 8ನೇ ಅಧ್ಯಾಯ. ಯೋಹಾನನು ಬರೆದಂತಹ ಪ್ರಕಟಣೆ 8ನೇ ಅಧ್ಯಾಯ 3-5 ವಚನಗಳ ತನಕ. 3-5 ವಚನಗಳ ತನಕ. ಆಮೇಲೆ ಮತ್ತೊಬ್ಬ ದೇವದೂತನು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು. ಅವನ ಕೈಯಲ್ಲಿ ಚಿನ್ನದ ಧೂಪಾರತಿ ಇತ್ತು. ಸಿಂಹಾಸನದ ಮುಂದಣ ಚಿನ್ನದ ಧೂಪವೇದಿಯ ಮೇಲೆ ದೇವ ಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತು. ಆಗ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವ ಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಏರಿ ಹೋಯಿತು. ತರುವಾಯ ಆ ದೇವದೂತನು ಧೂಪಾರತಿಯನ್ನು ತೆಗೆದುಕೊಂಡು ಯಜ್ಞವೇದಿಯ ಮೇಲಿದ್ದ ಕೆಂಡಗಳಿಂದ ತುಂಬಿಸಿ ಭೂಮಿಗೆ ಬಿಸಾಡಿದನು. ಆಗ ಗುಡುಗುಗಳು, ವಾಣಿಗಳು, ಮಿಂಚುಗಳು, ಭೂಕಂಪವು ಉಂಟಾದವು. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಮ್ಮನ್ನು ಎಚ್ಚರಪಡಿಸಿ ನಿನ್ನ ಪರಿಶುದ್ಧವಾದಂತ ಸಿಂಹಾಸನದ ಬಳಿಗೆ ನಾವೆಲ್ಲರೂ ಕೂಡಿ ಬಂದು ಸ್ವಾಮಿ ನಿನ್ನ ಸಂಕಲ್ಪವನ್ನ ನೆರವೇರಿಸಲು, ನಿನ್ನ ಚಿತ್ತವನ್ನ ಈಡೇರಿಸಲು, ನಿನ್ನ ಯೋಜನೆಯಲ್ಲಿ ಸಿದ್ಧಿಗೆ ಬರಲು ನಮ್ಮನ್ನ ಕೃಪೆಯಿಂದ ಸ್ವಾಮಿ ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಎಚ್ಚರವಾಗಿ ನಿನ್ನ ಪಾದದ ಬಳಿಗೆ ಬರಬೇಕಾಗಿರುವಂತ ಪ್ರತಿಯೊಬ್ಬ ದೇವರ ಮಂದಿಯನ್ನ ನೀನು ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ನಿನ್ನ ಕೂಗಿಗೆ ಸ್ವಾಮಿ ಎಚ್ಚರವಾಗುವಂತ, ನಿನ್ನ ಸನ್ನಿಧಾನಕ್ಕೆ ಕೂಡಿ ಬರುವಂತ ಪ್ರತಿಯೊಂದು ಆತ್ಮಗಳನ್ನು, ಅವರ ಕುಟುಂಬ ಮಕ್ಕಳನ್ನು, ಅವ್ರು ಮಾಡುವಂತ ಸೇವೆ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು, ಅಭಿವೃದ್ಧಿ ಪಡಿಸು. ನಿನ್ನ ನಾಮದ ಘನತೆಗಾಗಿ ತಿಳಿಸು ಸ್ವಾಮಿ. ಈ ಕಾರ್ಯಕ್ರಮದಲ್ಲಿ ನಿನ್ನ ಮಾತುಗಳನ್ನು, ಸಂದೇಶವನ್ನು ನಮಗೆ ಕೊಡು. ನಿನ್ನ ಸತ್ಯವನ್ನ ನಾವು ಹುಡುಕಿ ತಿಳುಕೊಂಡು ನಿನ್ನ ಸೇವೆಯಲ್ಲಿ ಸಂಪೂರ್ಣರಾಗುವಂತೆ ಈ ಭೂಮಿ ಮೇಲೆ ಅನೇಕ ಆತ್ಮಗಳ ಬಿಡುಗಡೆಗಾಗಿ ಹೋರಾಟ ಮಾಡಿ ಪ್ರಾರ್ಥಿಸುವಾಗ ಜೀವನ ದಯಪಾಲಿಸಿಕೊಡು. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇನೆ ಕರ್ತನೆ, ಆಮೆನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ 245ನೇ ಸಂಗೀತ, ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ. ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ. ಈ ಹಾಡನ್ನ ಹಾಡಿಕೊಳ್ಳೋಣ. ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ. ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ. ದೇವರ ಭಕ್ತರ ದೀವಿಸಿ ಭಾಗ್ಯವ ನೀವನು ಭಾವಿಸಿರೈ. ದೇವರ ಭಕ್ತರ ದೀವಿಸಿ ಭಾಗ್ಯವ ನೀವನು ಭಾವಿಸಿರೈ. ತಂದೆಯ ರಾಜ್ಯದುಳು ಇವೆ ಚಂದದ ವಸಗಳು. ತಂದೆಯ ರಾಜ್ಯದೊಳು ಇವೆ ಚಂದದ ವಸಗಳು. ಕುಂದದ ಕ್ಷೇಮವ ಸುಂದರ ಸ್ಥಾನವ ಹೊಂದಲು ಸೇರುವಿರೈ. ಸುಂದರ ಕುಂದದ ಕ್ಷೇಮವ ಸುಂದರ ಸ್ಥಾನವ ಹೊಂದಲು ಸೇರುವಿರೈ.
ಅಲ್ಲಿ ಕಣ್ಣೀರಿರದು, ಅವರಲ್ಲಿನ ಎಡರಳಿದು. ಅಲ್ಲಿ ಕಣ್ಣೀರಿರದು, ಅವರಲ್ಲಿನ ಎಡರಳಿದು. ಎಲ್ಲರೂ ಹರ್ಷಿಸಿ ಅಲ್ಲಿ ದುಃಖಾದಿಗಳೆಲ್ಲವ ನೀಗಿ ಪರೈ. ಎಲ್ಲರೂ ಹರ್ಷಿಸಿ ಅಲ್ಲಿ ದುಃಖಾದಿಗಳೆಲ್ಲವ ನೀಗಿ ಪೇರೈ. ಕೂಡಿ ಪರತ್ಪರನ ಸ್ತುತಿ ಮಾಡಿ ಕೃಪಾನ್ವಿತನ. ಕೂಡಿ ಪರತ್ಪರನ ಸ್ತುತಿ ಮಾಡಿ ಪರತ್ಪರನ. ಬೇಡುವ ಜನರಿಗೆ ನೀಡಿದ ವರಗಳ ಪಾಡುತ್ತ ಸಾರುವೆವೈ. ಬೇಡುವ ಜನರಿಗೆ ನೀಡಿದ ವರಗಳ ಪಾಡುತ್ತ ಸಾರುವೆವೈ. ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ. ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ. ದೇವರ ಮಕ್ಕಳಿಗೆ ಪರಲೋಕದಲ್ಲಿ ನಿತ್ಯ ಜೀವವನ್ನ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನು ಸಿದ್ಧ ಮಾಡಿದ್ದಾನೆ. ಆ ಜೀವಕ್ಕಾಗಿ ಪಡೆದುಕೊಳ್ಳಲು ಮಾಡುವಂತ ಪ್ರಯತ್ನಗಳಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ಈ ಒಂದು ಕಾರ್ಯವು ಕೂಡ ಒಂದಾಗಿದೆ. ಪ್ರಕಟಣೆಯಲ್ಲಿ 8ನೇ ಅಧ್ಯಾಯದಲ್ಲಿ 1ರಿಂದ ಕೆಲವೊಂದು ವಚನಗಳನ್ನ ನಾವು ಓದುವಾಗ, ಈ ಕೊನೆ ಕಾಲದಲ್ಲಿ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನು ತನ್ನ ಸೇವೆಯನ್ನ ಸಂಪೂರ್ಣಗೊಳಿಸಿ ಈ ಲೋಕಕ್ಕೆ ಹಿಂದಕ್ಕೆ ಬರುವಂತ ಗಳಿಗೆಯಲ್ಲಿ ನಡೆಯುವಂತ ಘಟನೆಗಳನ್ನ ಶಿಷ್ಯನಾದಂತ ಯೋಹಾನನು ಪತ್ಮೋಸ್ ದ್ವೀಪದಲ್ಲಿ ಈ ಪ್ರವಾದನ ಆತ್ಮನ ವರವನ್ನು ದರ್ಶನದ ಮುಖಾಂತರವಾಗಿ ಪಡೆದು ಬರೆದವರಾಗಿದ್ದಾನೆ. 8ನೇ ಅಧ್ಯಾಯ 1ನೇ ವಚನದಿಂದ, ಆತನು 7ನೆಯ ಮುದ್ರೆಯನ್ನು ಒಡೆದಾಗ ಸುಮಾರು ಅರ್ಧ ಗಂಟೆ ಹೊತ್ತಿನವರೆಗೆ ಪರಲೋಕವು ನಿಶಬ್ದವಾಯಿತು. ಆಗ ದೇವರ ಸನ್ನಿಧಿಯಲ್ಲಿ ನಿಂತಿರುವ 7 ಮಂದಿ ದೇವದೂತರನ್ನು ಕಂಡೆನು. ಅವರಿಗೆ 7 ತುತ್ತೂರಿಗಳು ಕೊಡಲ್ಪಟ್ಟವು. ದೇವರ ವಾಕ್ಯವನ್ನ ಸಾರುವಂತ ಧ್ವನಿಗಳು. ಇದು ಯೇಸು ಕ್ರಿಸ್ತನು ಪರಲೋಕವನ್ನ ಬಿಟ್ಟು ತನ್ನ ತಂದೆಯ ದೇವರ ರಾಜ್ಯದ ಗುಡಾರದಲ್ಲಿ ಯಾಜಕೋದ್ಯೋಗವನ್ನ ನಿಲ್ಲಿಸಿ ತನ್ನ ರಕ್ಷಿಸಲ್ಪಟ್ಟ ಮಂದಿಯನ್ನು ತಾನು ವಾಗ್ದಾನ ಮಾಡಿದ ಹಾಗೆ ಅವರನ್ನು ಹಿಂದಕ್ಕೆ ದೇವರ ಸನ್ನಿಧಾನದ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗಲು ಈ ಭೂಮಿಗೆ ಬರುವಂತ ಕ್ಷಣವನ್ನ ತಿಳಿಸುವಂತದ್ದಾಗಿದೆ. ಆ ಸಮಯದಲ್ಲಿ ಆತನು ಬಂದು ಹೋಗುವ ತನಕ ಅರ್ಧ ಗಂಟೆಯ ಹೊತ್ತಿಗೆ ಪರಲೋಕ ರಾಜ್ಯವು ನಿಶಬ್ದವಾಯಿತದೆ. ಕಾರಣ ಆತನ ಜೊತೆಯಲ್ಲಿ ಪರಲೋಕದಲ್ಲಿರುವಂತ ಎಲ್ಲ ದೇವದೂತರಲ್ಲಿ ಬಹುಸಂಖ್ಯೆಯ ದೇವದೂತರು ದೇವರ ಮದಲಗಿತ್ತಿಯನ್ನ ಕರ್ಕೊಂಡು ಹೋಗುವುದಕ್ಕೆ ದೇವರಿಗಾಗಿ ಸಿದ್ಧವಾಗಿ ಹುತಾತ್ಮರಾಗಿ ಸಮಾಧಿಗಳೊಳಗೆ ನಿದ್ರಿಸುತ್ತಿರುವ ಜನರನ್ನ ಸಮಾಧಿಗಳ ಬಂಧನದಿಂದ ಬಿಡುಗಡೆ ಮಾಡಿ ಎಚ್ಚರಪಡಿಸಿ ರೂಪಾಂತರಪಡಿಸಿ ದೇವರ ಸಾರೂಪ್ಯವನ್ನು ದೇವರ ಮಹಿಮೆಯುಳ್ಳ ಶರೀರವನ್ನು ಕೊಟ್ಟು ದೇವರ ರಾಜ್ಯಕ್ಕೆ ಕರೆದುಕೊಂಡು ಹೋಗಲು ಅವರೆಲ್ಲರೂ ಯೇಸು ಕ್ರಿಸ್ತನ ಜೊತೆಯಲ್ಲಿ ಬರುವಾಗ ಪರಲೋಕ ರಾಜ್ಯದಲ್ಲಿ ದೈವಿಕ ಆರಾಧನೆ ಸ್ವಲ್ಪ ಕಾಲ ನಿಂತು ಅದು ನಿಶಬ್ದವಾಗ್ತದೆ. ಆಗ ಆ ಸಮಯ ಆಗುವಾಗ ಆ ಸ್ಥಾನವನ್ನ ಬಿಟ್ಟು ಕ್ರಿಸ್ತನು ಈ ಲೋಕಕ್ಕೆ ಬರಬೇಕಾಗ್ತದೆ. ಬರುವಾಗ ಯಾವ ಸ್ಥಾನದಲ್ಲಿ ಇರ್ತಾನೆ, ಏನ್ ಮಾಡ್ತಾನೆ ಎಂಬುದಾಗಿ 3ನೇ ವಚನದಲ್ಲಿ ನಾವು ನೋಡ್ತೇವೆ. ಆಮೇಲೆ ಮತ್ತೊಬ್ಬ ದೇವದೂತರು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತರು. ಅವನ ಕೈಯಲ್ಲಿ ಚಿನ್ನದ ಧೂಪಾರತಿ ಇತ್ತು. ಸಿಂಹಾಸನದ ಮೇಲಣ ಚಿನ್ನದ ಧೂಪವೇದಿಯ ಮೇಲೆ ದೇವ ಜನರೆಲ್ಲರ
ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತು. ಆಗ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವ ಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಾನಕ್ಕೆ ಏರಿ ಹೋಯಿತು. ತರುವಾಯ ಆ ದೇವದೂತನು ದೇವ ಧೂಪಾರತಿಯನ್ನು ತೆಗೆದುಕೊಂಡು ವೇದಿಯ ಮೇಲಿದ್ದ ಕೆಂಡಗಳಿಂದ ತುಂಬಿಸಿ ಭೂಮಿಗೆ ಬಿಸಾಡಿದನು. ಆಗ ಗುಡುಗುಗಳು, ವಾಣಿಗಳು, ಮಿಂಚುಗಳು, ಭೂಕಂಪವು ಉಂಟಾದವು. ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ಈ ಭೂಮಿ ಮೇಲೆ ಭೂಕಂಪವು ಆಗುವಂತದ್ದಾಗಿದೆ. ಈ ಲೋಕದಲ್ಲಿರುವಂತ ದೇವರನ್ನ ದ್ವೇಷಿಸಿದಂತ, ತಿರಸ್ಕರಿಸಿದಂತ ದುಷ್ಟರಿಗೆ ಅಂತ್ಯದ ನಾಶನದಲ್ಲಿ ಆ ಕಾರ್ಯವು ನಡೆಯುವಂತದ್ದಾಗಿದೆ. ದೇವರು ಯೇಸು ಕ್ರಿಸ್ತನು ಕೋಪದ ಕೆಂಡವನ್ನ ಧೂಪಾರತಿಯಲ್ಲಿ ತುಂಬಿಕೊಂಡು ಭೂಮಿ ಮೇಲೆ ಬಿಸಾಡಿದಾಗ ಈ ಭೂಮಿ ಮೇಲೆ ಬೆಂಕಿಯ ಮಳೆಯು ಸುರಿಸಲ್ಪಡುತ್ತದೆ, ಭೂಕಂಪವಾಗ್ತದೆ, ದುಷ್ಟರೆಲ್ಲರೂ ನಾಶವಾಗ್ತಾರೆ, ನೀತಿವಂತರೆಲ್ಲರೂ ಸಮಾಧಿಗಳಿಂದ ಎಬ್ಬಿಸಲ್ಪಟ್ಟವರು ಹೋಗಿ ಬದುಕುಳಿದಂತ ದೇವ ಜನರು, ಕ್ರಿಸ್ತನ ರಾಜ್ಯಕ್ಕೆ ಸಿದ್ಧವಾಗಿದ್ದಂತ ದೇವರ ಮಕ್ಕಳು ಇಬ್ಬರು ಒಂದೇ ಸಮಯದಲ್ಲಿ ರೆಕ್ಕೆಗಳನ್ನ ಕಟ್ಟಿಕೊಂಡು ಪರಲೋಕಕ್ಕೆ ಎತ್ತಲ್ಪಡ್ತಾರೆ. ಕ್ರಿಸ್ತನ ಮಧ್ಯಾಕಾಶದಲ್ಲಿ ಬಂದು ನಿಂತುಕೊಳ್ಳುವಾಗ ಆತನ ಸನ್ನಿಧಾನಕ್ಕೆ ತರಲ್ಪಡ್ತಾರೆ. ಆದರೆ ಈ ಘಟನೆ ಆಗುವುದಕ್ಕಿಂತ ಮುನ್ನ ಯೇಸು ಕ್ರಿಸ್ತನು ದೇವರ ಮಹಾ ಪರಿಶುದ್ಧವಾದಂತ ಸ್ಥಳದಲ್ಲಿ, ದೇವರ ಗುಡಾರದಲ್ಲಿ ಮಹಾಯಾಜಕನಾಗಿ ಸೇವೆ ಸಲ್ಲಿಸುವಾಗ ಆ ಸೇವೆಯನ್ನು ಸಂಪೂರ್ಣಗೊಳಿಸಬೇಕಾದರೆ ಆ ಸೇವೆ ಸಂಪೂರ್ಣವಾಗಲು ಪ್ರಾಮುಖ್ಯವಾದಂತ ಸಂಗತಿಯನ್ನ ಪ್ರಕಟಣೆಗಾರನು ತಿಳಿಸ್ತಾನೆ. ನಾವು ನೋಡ್ತೇವೆ 3ನೇ ವಚನದಲ್ಲಿ, ಆಮೇಲೆ ಮತ್ತೊಬ್ಬ ದೇವದೂತರು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು. ಅವನ ಕೈಯಲ್ಲಿ ಚಿನ್ನದ ಧೂಪಾರತಿ ಇತ್ತು. ಸಿಂಹಾಸನದ ಮುಂದಣ ಚಿನ್ನದ ಧೂಪವೇದಿಯ ಮೇಲೆ ದೇವ ಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಾಗಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತು. ಯೇಸು ಕ್ರಿಸ್ತನು ಆ ಸ್ಥಾನವನ್ನು ಬಿಟ್ಟು ಈ ಲೋಕಕ್ಕೆ ಬರುವಂತ ಆ ಕೊನೆ ಕ್ಷಣ ಸಂಪೂರ್ಣವಾಗ್ಬೇಕಾದ್ರೆ ಯೇಸು ಸ್ವಾಮಿಯನ್ನು ಕೇಳ್ತಾರೆ, ನೀನು ಯಾವಾಗ ಬರ್ತೀಯ? ಯಾವಾಗ ಬರ್ಬೇಕು? ನೀನು ಬರುವಾಗ ಏನಾಗ್ತದೆ ಎಲ್ಲವನ್ನು ಹೇಳುವಾಗ ಸ್ವಾಮಿ ಹೇಳ್ತಾನೆ, ಅದು ನಮ್ಮ ತಂದೆಗೆ ಮಾತ್ರ ಗೊತ್ತು ಆ ಕ್ಷಣ. ಆದ್ರೆ ಆ ಕ್ಷಣವನ್ನ ತಂದೆಗೆ ಗೊತ್ತು, ಬಟ್ ಆ ಕ್ಷಣವನ್ನ ಸಂಪೂರ್ಣಗೊಳಿಸುವಂತದ್ದು ದೇವ ಜನರ ಪ್ರಾರ್ಥನೆ ಎಂಬುದಾಗಿ ನಾವು. ಅದಕ್ಕಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ತಾನು ಈ ಲೋಕದಲ್ಲಿ ಬಂದು ಮಾನವನ ರಕ್ಷಣೆಗಾಗಿ ನೆರವೇರಿಸಲ್ಪಡಬೇಕಾದಂತ ಆ ಒಂದು ದೇವರ ಸಂಕಲ್ಪವು ನೆರವೇರಿಸುವ ಕೊನೆಯ ಕ್ಷಣ ಬಂದಾಗ ಆ ಒಂದು ಗೆತ್ಸೆಮನೆ ತೋಟದಲ್ಲಿ ತನ್ನ ಶಿಷ್ಯರನ್ನ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಕೇಳಬಹುದು. ಈ ಕೊನೆ ಕಾಲದಲ್ಲೂ ಸಹ ಯೇಸು ಕ್ರಿಸ್ತನು ತಿರುಗಿ ತನ್ನ ತಂದೆಯಾದ ದೇವರ ಸಂಕಲ್ಪವನ್ನ ಈಡೇರಿಸಲು ದೇವ ಜನರನ್ನ ಮತ್ತೆ ಪರಲೋಕ ರಾಜ್ಯಕ್ಕೆ ತನ್ನ ಮೊದಲ ಗಿತ್ತಿಯನ್ನ ಕರಕೊಂಡು ಹೋಗಲು ಈ ಲೋಕಕ್ಕೆ ಬರುವಾಗ ಅದೇ ಮಾತುಗಳನ್ನ ಹೇಳುವಂತನಾಗಿದ್ದಾನೆ. ಅಲ್ಲಿ ಆ ಉನ್ನತವಾದಂತ ಕೊನೆಯ ಕ್ಷಣವನ್ನ ಸಂಪೂರ್ಣಗೊಳಿಸಿ ಯೇಸು ಕ್ರಿಸ್ತನು ಆ ಪರಲೋಕವನ್ನ ಬಿಟ್ಟು, ಆ ಯಾಜಕ ಸ್ಥಾನವನ್ನ ಬಿಟ್ಟು ಈ ಲೋಕದ ಕಡೆಗೆ ಮುಖ ಮಾಡಿ ತಿರುಗಿಕೊಂಡು ತನ್ನ ಹೆಜ್ಜೆಯನ್ನ ಭೂಲೋಕದ ಕಡೆಗೆ ಇಡುವಂತ ಕ್ಷಣವನ್ನ ತೀರ್ಮಾನಿಸುವಂಥದ್ದು, ಸಿದ್ಧಪಡಿಸುವಂಥದ್ದು ದೇವ ಜನರ ಪ್ರಾರ್ಥನೆ ಎಂಬುದಾಗಿ ನಾವು ನೋಡುವಂತಾಗಿದೆ. ಪ್ರಿಯರೇ, ಕೊನೆ ಕಾಲದಲ್ಲಿ ದೇವರ ಮಕ್ಕಳು ಹಾಯಾಗಿ ನಿದ್ರಿಸ್ತಾ ಇದ್ದಾರೆ. ದೇವರ ವಾಕ್ಯ ಹೇಳ್ತದೆ, ಎಲ್ಲರೂ ನಿದ್ರೆ ಮಾಡುವಂತ ಸಮಯದಲ್ಲಿ ಆ ದಿನವು ಕಳ್ಳನು ಬರುವ ಹಾಗೆ ಬರ್ತದೆ ಎಂಬುದಾಗಿ. ಬೆಳಗಿನ ಜಾವದಲ್ಲಿ ಕೇರಳದಲ್ಲಿ ಆ ಒಂದು ಘಟನೆ ನಡೆದು ಹೋಯಿತು. 4 ಗಂಟೆ ಹೊತ್ತಿಗೆ ಬೆಳಿಗ್ಗೆ ಏಳುವಾಗ ಊರೇ ಸಂಪೂರ್ಣವಾಗಿ ಮರೆಯಾಗಿ ಹೋಗಿತ್ತು. ಜನರ ದೇಹಗಳು ಕೆಸರಿನಲ್ಲಿ ಹೂತು ಹೋಗಿತ್ತು. ಆ ಬೆಳಗ್ಗೆ ಆ
ವ್ಯವಸ್ಥೆ ಎಲ್ಲ ಸಂಪೂರ್ಣವಾಗಿ ಬರಿದಾಗಿತ್ತು. ಈ ಲೋಕವು ಕೊನೆಯದಾಗಿ ಹಾಗೆ ಆಗುವಂತದ್ದಾಗಿದೆ. ಜನರೆಲ್ಲರೂ ನಿದ್ರಿಸುವಾಗ ಆತನು ಬರುವಂತನಾಗಿದ್ದ. ಆದರೆ ನಿದ್ರೆ ಮಾಡುತ್ತಿರುವಂತಹ ತನ್ನವರಿಗೆ ಎಚ್ಚರವಾಗಿದ್ದು ಪ್ರಾರ್ಥಿಸಲಿ ಎಂಬುದಾಗಿ ಹೇಳುವಂತನಾಗಿದ್ದ. ಯಾಕೆ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು? ಪ್ರಕಟಣೆ 8ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳ್ತಾನೆ, ಆಮೇಲೆ ನಾನು ನೋಡಲಾಗಿ ಇಗೋ ಒಂದೇ ಗರುಡ ಪಕ್ಷಿಯು ಆಕಾಶದ ಮಧ್ಯದಲ್ಲಿ ಹಾರಾಡುತ್ತಿತ್ತು. ಅದು ಅಯ್ಯೋ ಅಯ್ಯೋ ಅಯ್ಯೋ, ಊದಬೇಕಾಗಿರುವ ಮೂವರು ದೇವದೂತರ ಮಿಕ್ಕಾದ ತುತ್ತೂರ ಧ್ವನಿಯ ಉಂಟಾಗುವಾಗ ಭೂ ನಿವಾಸಿಗಳಿಗೆ ಎಂಥ ವಿಪತ್ತುಗಳು ಸಂಭವಿಸುವವು ಎಂದು ಮಹಾಶಬ್ದದಿಂದ ಹೇಳುವುದನ್ನು ಕೇಳಿದನು. ಯೇಸು ಕ್ರಿಸ್ತನು ತನ್ನ ಆ ಕೃಪಾ ಸಿಂಹಾಸನವನ್ನ ಬಿಟ್ಟು ಆ ಒಂದು ಮಹಾಯಾಜಕೋದ್ಯೋಗವನ್ನ ನಿಲ್ಲಿಸಿ ಆತನ ಲೋಕಕ್ಕೆ ಹಿಂದಕ್ಕೆ ಬರಬೇಕಾದರೆ 3 ದೂತರ ವರ್ತಮಾನವು ಈ ಭೂಮಿ ಮೇಲೆ ಸಾರಲ್ಪಡ್ಬೇಕಾಗಿದೆ. ಆ 3 ದೂತರು ಈ ಭೂಮಿ ಮೇಲೆ ಸುವಾರ್ತೆಯನ್ನು ಸಾರುವಾಗ, ಯೇಸು ಕ್ರಿಸ್ತನ ಬರುಣವನ್ನು ಸಿದ್ಧಪಡಿಸುವಾಗ ಈ ಭೂಮಿ ಮೇಲೆ ಮಹಾ ಸಂಕಟ ಉಂಟಾಗುತ್ತೆ. ಎಂತ ವಿಪತ್ತುಗಳು! ಇವತ್ತು ನಾವು ಅದನ್ನ ನೋಡ್ತಾ ಇದ್ದೇವೆ. ಸ್ವಾಮಿ ಅದನ್ನ ಹೇಳಿದ್ರು, ಇದೆಲ್ಲ ನಡೆಯುವಾಗ ನಾನು ಬರುವಂತ ಕಾಲದ ಮುನ್ಸೂಚನೆಗಳು, ನಾನು ಬರುವಂತ ಸಮಯ ಹತ್ತಿರವಾಗಿದೆ ಎಂಬುದಾಗಿ ತಿಳ್ಕೊಂಡು ಈ ಪ್ರಕಟಣೆಯಲ್ಲಿ ಬರೆದಿರುವಂತಹ ಪ್ರವಾದನೆಯ ಮಾತುಗಳು ಈಗ ಸದ್ಯದಲ್ಲಿ ನೆರವೇರುವಂತ ಸಮಯಗಳಾಗಿವೆ. ಪ್ರವಾಹಗಳು, ಭೂಕಂಪಗಳು, ಅಪಾಯಗಳು, ಅಪಘಾತಗಳು, ಯುದ್ಧಗಳು ನಮ್ಮ ಕಣ್ಣೆದುರು ದಿನನಿತ್ಯವೂ ಘೋರವಾಗಿ ನಡೀತಾ ಇದೆ. ಎಷ್ಟು ಜನರು ನಾಶವಾಗ್ತಿದ್ದಾರೆ. ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ ಸಿಕ್ಕಿಕೊಂಡು ಅನೇಕ ಜನರು ಮರಣವನ್ನು ಹೊಂದಿದ್ದಾರೆ. ದೇವರ ಈ 3 ದೂತರ ವರ್ತಮಾನವನ್ನು ಕೇಳಬೇಕಾದವರನ್ನ ಸೈತಾನನು ನಿದ್ರೆಗೆ ಕಳಿಸ್ತಾ ಇದ್ದಾನೆ. ಅಪಾಯಗಳಿಂದ, ಅಪಘಾತಗಳಿಂದ, ಪ್ರಕೃತಿ ವಿಕೋಪಗಳಿಂದ. ಆದ್ರೆ ನಾವು ಮಲ್ಕೊಂಡು ನಿದ್ರೆ ಮಾಡ್ತಾ ಇದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಯೇಸು ಕ್ರಿಸ್ತನ 2ನೇ ಬರುಣವನ್ನ ಎದುರು ನೋಡ್ತಿರುವಂತ ದೇವ ಜನರು ಮಲಗಿರುವ ತನಕ ದೇವರ ಆ ಬರುಣವನ್ನ ನಾವು ತಡೆ ಹಿಡಿದಿರುತ್ತೇವೆ. ದೇವರು ಯಾಕೆ ಇನ್ನು ಈ ಲೋಕಕ್ಕೆ ಬರೋದಿಲ್ಲ, ಬರ್ತಾ ಇಲ್ಲ ಅಂತಂದ್ರೆ ನಾವು ಎಚ್ಚರವಾಗಿದ್ದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ. ನಾವು ನೋಡ್ತೇವೆ, ಆ ಚಿನ್ನದ ಧೂಪಾರತಿಯ ಮೇಲೆ ಯಜ್ಞವನ್ನು ಅರ್ಪಿಸೋದಕ್ಕೆ ದೇವ ಜನರ ಪ್ರಾರ್ಥನೆಗೆ ಧೂಪವು ಕೊಡಲ್ಪಟ್ಟಿತು. ಇವತ್ತು ದೇವ ಜನರ ಹೃದಯದಲ್ಲಿ ಪ್ರಾರ್ಥನೆಯ ಉತ್ತೇಜನ, ಎಚ್ಚರವಾಗುವಿಕೆ, ಎದ್ದು ಅಂಗಲಾಚಿ ನಾಶವಾಗುತ್ತಿರುವ ಆತ್ಮಗಳ ರಕ್ಷಣೆಗಾಗಿ ದೇವರ ಸನ್ನಿಧಾನದಲ್ಲಿ ಅಂಗಲಾಚಿ ಬೇಡುವಂತ ಪ್ರಾರ್ಥನೆಯ ಜೀವಿತ ಎಚ್ಚರವಾಗಬೇಕಾಗಿದೆ. ಜನರನ್ನ ಎಬ್ಬಿಸಬೇಕಾಗಿದೆ. ನಾವೆಲ್ಲರೂ ಎದ್ದು ಎಚ್ಚರವಾಗಿದ್ದು ಇನ್ನು ಬೆಳಗಾಗುವಾಗಲೇ ಯೇಸು ಕ್ರಿಸ್ತನು ಹೇಗೆ ತನ್ನ ಸೇವೆಯನ್ನು ಸಂಪೂರ್ಣಗೊಳಿಸಿ ದೇವರ ಸಂಕಲ್ಪವನ್ನು ಈಡೇರಿಸುವುದಕ್ಕಾಗಿ ಅಂಗಲಾಚಿ ಪ್ರಾರ್ಥನೆ ಮಾಡಿದನೋ, ಹಾಗೆಯೇ ಇವತ್ತು ನಾನು ಮತ್ತು ನೀವು ದೇವರ ಸಭೆ ಎಚ್ಚರವಾಗಿದ್ದು ಅಂಗಲಾಚಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಬೇಕಾಗಿದೆ. ದೇವ ಜನರ ಪ್ರಾರ್ಥನೆ ಮಾತ್ರ ಯೇಸು ಕ್ರಿಸ್ತನನ್ನ ಆ ಒಂದು ಯಾಜಕೋದ್ಯೋಗವನ್ನ ನಿಲ್ಲಿಸಿ ಅದನ್ನು ಸಂಪೂರ್ಣಗೊಳಿಸಿ ಈ ಲೋಕಕ್ಕೆ ಆತನು ಬೇಗನೆ ಬರುವಂತೆ ಕಾರ್ಯ ಮಾಡುವಂತಾಗಿ. ಅದಕ್ಕಾಗಿಯೇ ಸ್ವಾಮಿ ಅಂತ್ಯದ ದಿನಗಳಲ್ಲಿ ತನ್ನ ಮಕ್ಕಳಿಗೆ ಈ ಅವಕಾಶವನ್ನು ಕೊಡುವಂತದ್ದಾಗಿದ್ದಾರೆ. ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ಅವಕಾಶ. ಪ್ರಿಯವಾದವರೇ, ದೇವರು ನಮ್ಮನ್ನ ಎಬ್ಬಿಸ್ತಾರೆ, ದೇವದೂತರು ನಮ್ಮನ್ನ ಎಬ್ಬಿಸ್ತಾರೆ. ಯಾಕಂತಂದ್ರೆ ಆ ಸಮಯದಲ್ಲಿ ನಾವು ಮಾಡಬೇಕಾದಂತ ಪ್ರಾರ್ಥನೆ ಬಹಳ ಅಮೂಲ್ಯವಾಗಿದೆ. ಆ ಸಮಯದಲ್ಲಿ ಈ ಲೋಕ ನಾಶವಾಗ್ತಾ ಇದೆ. ಎಷ್ಟೋ ಜನರು ನಾಶ ಆಗ್ತಾ ಇದ್ದಾರೆ. ಎಷ್ಟೋ ಜನರು ದೇವರ ರಾಜ್ಯವನ್ನ ಕಳ್ಕೊತಿದ್ದಾರೆ. ಸೈತಾನನು ಅವರನ್ನ ಸಂಪೂರ್ಣವಾಗಿ ನಾಶ ಮಾಡ್ತಿದ್ದಾನೆ. ಅಂತವರನ್ನ ಬಿಡುಗಡೆಗಾಗಿ, ಅಂತವರ ರಕ್ಷಣೆಗಾಗಿ, ಅಂತವರ ಸುರಕ್ಷತೆಗಾಗಿ ಇವತ್ತು ಸಭೆಯಲ್ಲಿರುವಂತ ದೇವರ ಮಂದೆ, ದೇವರ ಮಕ್ಕಳು ದೇವರ ಸನ್ನಿಧಾನದಲ್ಲಿ ಆತನ ಕೈಯಲ್ಲಿರುವಂತ ಧೂಪಾರತಿಯ ಮೇಲೆ ಧೂಪವು ಸುಡಲ್ಪಡುವಂತೆ, ಹೊಗೆಯು ಪರಲೋಕವನ್ನೇ ಆವರಿಸಿಕೊಂಡಂತೆ ದೇವ ಜನರೆಲ್ಲದ ಪ್ರಾರ್ಥನೆ ಪರಲೋಕವನ್ನ ತುಂಬಿಕೊಂಡು ಹೊರಸೂಸಬೇಕಾಗಿ ದೇವರು ಸಂತೃಪ್ತನಾಗಿ ತನ್ನ ಮಗನನ್ನ ಮೊದಲಿಗಿತ್ತೆಯನ್ನ ಕರ್ಕೊಂಡು ಬರೋದಕ್ಕೆ ಅಪ್ಪಣೆ ಕೊಡುತ್ತಾರೆ.
ಮಾಡುವಂತರಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಗಳಿಗೆ ಬಹಳ ಅಮೂಲ್ಯವಾದ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವುದು ಅಂತ ಸೌಭಾಗ್ಯವನ್ನ ಸ್ವಾಮಿ ದೇವರ ಮಂದಿಗೆ, ದೇವರ ಮಕ್ಕಳಿಗೆ ಕೊಟ್ಟಿದ್ದಾರೆ. ಆದ್ರೆ ಈ ಸಮಯದಲ್ಲಿ ನಿದ್ರೆ ಮಾಡುವುದಾದರೆ ನಾವು ನಮಗೆ ಮಾತ್ರ ಅಲ್ಲ, ನಮ್ಮ ಕುಟುಂಬ ಮಕ್ಕಳಿಗೆ ಹಾಗೂ ನಾವು ಎಚ್ಚರವಾಗಿ ಪ್ರಾರ್ಥನೆ ಮಾಡಬೇಕಾದಂತ ಜನರ ಆತ್ಮಗಳಿಗೆ ನಾವು ಲೆಕ್ಕ. ಸ್ವಾಮಿ ಎಚ್ಚರವಾಗಿದ್ದು ಪ್ರಾರ್ಥಿಸರಿಂದ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಹಾಗೆ ದೇವರ ಆತ್ಮನು ದೇವರ ಜನರನ್ನ ಸಿದ್ಧಪಡಿಸಲಿ. ಈ ಭೂಮಿ ಮೇಲೆ ನಡೆಯುತ್ತಿರುವಂತಹ ಈ ಮಹಾ ಘೋರವಾದಂತಹ ಸಂಕಟಗಳು ದೇವರು ನಿಲ್ಲಿಸುವ ಹಾಗೆ, ದೇವರ ರಾಜ್ಯವು ಸಿದ್ಧಿಗೆ ಬರುವ ಹಾಗೆ, ಅಂತಹ ಸಂಕಟಗಳಿಂದ ನಾಶವಾಗುತ್ತಿರುವಂತಹ ಜನರಿಗೆ ಸತ್ಯದ ಸುವಾರ್ತೆಯು ಸಾರಲ್ಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ಭೂಲೋಕದಲ್ಲಿ ಕೋಟಿ ಕೋಟಿ ಆತ್ಮಗಳು ದೇವರ ರಾಜ್ಯಕ್ಕೆ ಸಿದ್ಧವಾಗಿ ಆ ಪರಲೋಕ ರಾಜ್ಯದ ದೇವ ಜನರ ಸಂಖ್ಯೆಯು ಪರಿಪೂರ್ಣವಾಗಿ ಕ್ರಿಸ್ತನು ಈ ಲೋಕಕ್ಕೆ ಬರುವುದಕ್ಕಾಗಿ ದೇವ ಜನರು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾಗಿ, ಆಗ ಅಂತ್ಯವು ಬರ್ತದೆ. ನಾವೆಲ್ಲರೂ ಆ ನಿತ್ಯ ಜೀವನದಲ್ಲಿ ಪಾಲನ ಹೊಂದಿ ದೇವರು ಕೊಡುವಂತಹ ನಿತ್ಯವಾದಂತಹ ಸ್ವಾಸ್ಥ್ಯದಲ್ಲಿ ನಮ್ಮಿಂದ ನಮ್ಮ ಮುಖಾಂತರವಾಗಿ ಸಿದ್ಧವಾಗಿರುವಂತಹ ದೇವರ ಮಂದಿಯೊಂದಿಗೆ ಆತನನ್ನು ನಿರಂತರವಾಗಿ ಆರಾಧಿಸುವಂತ ನಿತ್ಯದ ಸೌಭಾಗ್ಯದಲ್ಲಿ ನಾವು ಸೇರುವಂತರಾಗಿ, ಹಾಗೆ ಮಾಡುವಾಗೆ ಕರ್ತನು ನಮ್ಮನ್ನು ನಡೆಸಲಿ, ನಮ್ಮನ್ನು ಆಶೀರ್ವದಿಸಲಿ. ಮತ್ತು ಈ ಸಮಯದಲ್ಲಿ ದೇವರ ಮಂದೆ ನಿದ್ರೆ ಮಾಡುತ್ತಿರುವಾಗ ಕರ್ತನ ಆತ್ಮನು ತನ್ನ ದೂತರನ್ನ ಕಳಿಸಿ ಅವರನ್ನ ಎಬ್ಬಿಸಿ ಎಚ್ಚರಪಡಿಸಿ ದೇವರ ರಾಜ್ಯದಲ್ಲಿ ಚಿನ್ನದ ದುಪಾರತಿಯ ಮೇಲೆ ಸುಡಲ್ಪಡುವ ಧೂಪದಂತೆ ಅವರ ಪ್ರಾರ್ಥನೆಯು ದೇವರ ಸನ್ನಿಧಾನಕ್ಕೆ ಮುಟ್ಟುವಂತೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ಹೇಮಲತಾ ಭಕ್ತರಾಜಮ್ಮ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅದಕ್ಕೆ ಮೊದಲು ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಯಾವ್ದಾದ್ರು ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಅದನ್ನ ತಿಳಿಸ್ರಿ. ಇಲ್ಲವಾದರೆ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆಗಾಗಿ ವಿಜ್ಞಾಪನೆ ಮಾಡಬೇಕಾದಂತ ವಿಷಯ, ಅನೇಕ ದಿನಗಳಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸಹೋದರ ರವಿ ಬಳ್ಳಾರಿ ಅವರಿಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ, ಮತ್ತು ಅಸ್ವಸ್ಥರಾಗಿರ್ತಕ್ಕಂಥ ದೇವರ ಮಕ್ಕಳಿಗೆ ಜಯರಾಮ್, ವೆಂಕಟೇಶ್, ನಿರ್ಮಲಾ, ಫ್ರಾನ್ಸಿಸ್ ಹಾಗೂ ಲಕ್ಷ್ಮಿ ಮತ್ತು ಮಾಲೂರ್ ಮುನೀಶ್ ಅವರಿಗಾಗಿ ಪ್ರಾರ್ಥನೆ ಮಾಡೋಣ. ಮತ್ತು ಡೇವಿಡ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ರಾಯಚೂರು ಡೇವಿಡ್ ಅವರ ಕೆಲಸ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ದೇವರ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡೋಣ. ಇನ್ನು ಹೆಚ್ಚಿನ ಜನರು ಈ ಕೂಟಗಳಲ್ಲಿ ಭಾಗವಹಿಸಿ ದೇವರ ಸನ್ನಿಧಾನಕ್ಕೆ ಈ ಕೊನೆ ಕಾಲದಲ್ಲಿ ಜನರ ರಕ್ಷಣೆಗಾಗಿ ಮೊರೆ ಇಡಲಿಕ್ಕಾಗುವಂತೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಹಿರಿಯರಾದಂತಹ ಹೇಮಲತಾ ಭಕ್ತರಾಜಮ್ಮ ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡೋಣ. ಭೂಪರಲೋಕಗಳ ಒಡೆಯನೇ, ಅಪ್ಪ ಯೇಸುವೆ, ಸರ್ವಕ್ಕೂ ಸೃಷ್ಟಿಗೆಲ್ಲ ಕಾರಣಕರ್ತನೆ ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ನಿನ್ನ ಪಾದ ಸನ್ನಿಧಿಗೆ ನಮ್ಮನ್ನು ಒಪ್ಪಿಸಿಕೊಡುವಾಗ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಈ ಕಾರ್ಯಕ್ರಮದಲ್ಲಿ ಸ್ವಾಮಿ ನೀನು ನೆಲೆಗೊಂಡವನಾಗಿ ಸ್ವಾಮಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನೆ ಸ್ವಾಮಿ. ಅನೇಕ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಆಗುವಂತೆ ಅಪ್ಪ ನಿನ್ನ ಕರುಣೆ ತೋರಿಸು. ಇದು ಎಲ್ಲರ ನಿದ್ರೆಯ ಸುಖ ನಿದ್ರೆ ಸಮಯ ಸ್ವಾಮಿ. ಆದರೆ ತಂದೆ, ನೀನು ಯಾವ ರೀತಿಯಲ್ಲಿ ಲೋಕ ರಕ್ಷಣೆಗೋಸ್ಕರವಾಗಿ ಬೆಳಗಿನ ಜಾವದಲ್ಲಿ ಎದ್ದು ಎಲ್ಲರಿಗಾಗಿ ನೀನು ಪ್ರಾರ್ಥಿಸಿ ಸ್ವಾಮಿ, ರಕ್ಷಕನಾದೆ ಸ್ವಾಮಿ. ತಂದೆಯಾದ ದೇವರೇ, ನಾವು ಆ ಯೋಗ್ಯತೆ ಹೊಂದಿಲ್ಲಪ್ಪ. ಆದ್ರೂ ಸ್ವಾಮಿ, ನಿನ್ನ ಮಕ್ಕಳು ನಿನ್ನನ್ನು ಅರಸಿ ಬರ್ಲಿಕ್ಕಾಗುವಂತೆ, ನಿನ್ನ ಸನ್ನಿಧಿಗೆ ಕೂಡುವಂತೆ ನಿನ್ನಲ್ಲಿ ಮೊರೆ ಇಡ್ತೇವೆ ಸ್ವಾಮಿ. ತಂದೆಯಾದ ದೇವರೇ, ಈ ಕಾರ್ಯಕ್ರಮವನ್ನು ಆಯೋಜಿಸಿ
ಬಹಳ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸ್ತಿರುವಂತ ನಿನ್ನ ಮಗನನ್ನ ನೀನು ಆಶೀರ್ವದಿಸ್ಬೇಕಪ್ಪ. ಆ ಮಗನ ಒಂದು ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಬೇಕು. ಅನೇಕರು ಈ ಕಾರ್ಯಕ್ರಮದಲ್ಲಿ ಕೂಡಿಸುವ ನಿನ್ನನ್ನು ಆರಾಧಿಸುವಂತೆ ನಿನ್ನ ಕೃಪಾಶೀರ್ವಾದ ನೀಡು ಸ್ವಾಮಿ. ಹಾಗೂ ತಂದೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಮುದ್ದು ಮಕ್ಕಳನ್ನ ನೀನು ಆಶೀರ್ವದಿಸ್ಬೇಕು. ಅವರಲ್ಲಿ ನವ ಚೈತನ್ಯ ಕೊಡಬೇಕು ಸ್ವಾಮಿ. ತಂದೆ, ಈ ಒಂದು ಕಾರ್ಯಕ್ರಮದ ಮೂಲಕ ನಿನ್ನ ಸ್ವಾರ್ಥ ಸೇವೆ ನಡೆಯುವ ನೀನು ತಮಗೋಸ್ಕರವಾಗಿ ಯಾವ ರೀತಿಯಲ್ಲಿ ನಿನ್ನ ಜೀವಿತವನ್ನ ಮುಡುಪಾಗಿ ಸ್ವಾಮಿ, ದೇವರ ರಕ್ಷಣಾ ಯೋಜನೆಯಲ್ಲಿ ನೀನು ಪಾತ್ರಧಾರಿಯಾಗಿ ಯಶಸ್ವಿಯಾಗಿ ನಿನ್ನ ಕರ್ತವ್ಯ ನಿರ್ವಹಿಸಿದ್ದಕ್ಕಾಗಿ ಸ್ವಾಮಿ ನಿನಗೆ ಸ್ತೋತ್ರ ಕೃತಜ್ಞತೆ ಸಲ್ಲಿಸ್ತೇವೆ. ನಿನ್ನ ಮೂಲಕವಾಗಿ ತಂದೆಯಾದ ದೇವರಿಗೆ ತಂದೆ ನಮ್ಮ ಒಂದು ಬೇಡಿಕೆಗಳನ್ನ ಇಡುವವರಾಗಿದ್ದೇವೆ ಸ್ವಾಮಿ. ಅಪ್ಪ, ನಮ್ಮಲ್ಲಿ ಯಾವುದೇ ಲೋಪದೋಷಗಳಿದ್ದರೆ ನಮ್ಮನ್ನ ಕ್ಷಮಿಸು. ನಮ್ಮ ಈ ಒಂದು ಬೇಡಿಕೆಗಳು ನಿನ್ನ ಪಾದ ಸನ್ನಿಧಿಯನ್ನು ಮುಟ್ಟಲಿ ಸ್ವಾಮಿ. ತಂದೆ, ಈ ದಿವಸದಲ್ಲಿ ಸಹೋದರ ರವಿ ಬಳ್ಳಾರಿಗೋಸ್ಕರವಾಗಿ ನಿನ್ನ ಮುಂದೆ ಮೊರೆ ಇಡ್ತೇನಪ್ಪ. ಆ ಮಗನು ಅನುದಿನವೂ ತನ್ನ ಒಂದು ಜೀವಿತದಲ್ಲಿ ಉಂಟಾಗಿರುವಂತ ಅಸಮಾಧಾನಕ್ಕಾಗಿ ಯಾವ ಕೊರತೆಗಾಗಿ ಆತನು ಬೇಡ್ತಾ ಇದ್ದಾನ ಗೊತ್ತಿಲ್ಲ. ನೀನು ಬಲ್ಲಾತನ. ಆ ಮಗನ ಒಂದು ಕೊರತೆಗಳನ್ನ ನೋವೇನಗಳನ್ನ ನಿವಾರಿಸಿ ಸಮಾಧಾನದ ಹೃದಯವನ್ನ ಆ ಮಗನಿಗೆ ದಯಪಾಲಿಸಿಕೊಡು ಸ್ವಾಮಿ. ಆ ಮಗನು ಕೂಡ ಪ್ರಾರ್ಥನೆಯಲ್ಲಿ ಭಾಗವಹಿಸುವ ಮನಸ್ಸನ್ನ ಕೊಡಿಸುವ ಹಾಗೂ ತಂದೆ, ಸಹೋದರ ಲೋಕೇಶ್ ಅವರು ಕೂಡ ತಮ್ಮ ಕುಟುಂಬಕ್ಕಾಗಿ ಅನೇಕರ ಕುಟುಂಬಕ್ಕಾಗಿಯೂ ಕೂಡ ಮೊರೆ ಇಟ್ಟಿದ್ದಾರೆ ಸ್ವಾಮಿ. ಆ ಮಗನನ್ನು ಕೂಡ ನೀನು ಸಂತೈಸಿ ಆಶೀರ್ವದಿಸಿ ನಡೆಸಿ ಕಾಪಾಡಿಸುವ ತಂದೆ. ಅದೇ ರೀತಿ ಸಹೋದರಿ ಆನೆ, ಆ ಮಗಳು ಕೂಡ ಸ್ವಾಮಿ ನಿನ್ನ ಸೇವೆ ನನ್ನನ್ನು ತಾಯಿಸಿಕೊಂಡು ಸುಮಧುರವಾದ ಹಾಡುಗಳ ಮೂಲಕ ನಿನ್ನ ಸ್ತುತಿಸಿಕೊಂಡಾಡುವಾಗ ಆ ಮಗಳಿಗೂ ಕೂಡ ನೀನು ಆರೋಗ್ಯವಾಗಿ ಇನ್ನೂ ಹೆಚ್ಚಿನ ಆಸಕ್ತಿಗೂ ನಿನ್ನ ಸುವಾರ್ಥ ಸೇವೆಯಲ್ಲಿ ಭಾಗವಹಿಸಲಿಕ್ಕೆ ನಿನ್ನ ಕೃಪಾಶೀರ್ವಾದ ನೀಡಿಸುವ ಹಾಗೂ ತಂದೆಯಾದ ದೇವರೇ, ಈಗ ಕೊಟ್ಟಿರುವಂತಹ ಈ ಒಂದು ಬೇಡಿಕೆಗಳಲ್ಲಿ ಸ್ವಾಮಿ, ಸಹೋದರ ಜಯರಾಮ್, ಸಹೋದರ ವೆಂಕಟೇಶ್, ಈ ಮಕ್ಕಳಿಗೋಸ್ಕರವಾಗಿ ಅನೇಕ ದಿನಗಳಿಂದ ಬೇಡ್ತಾ ಬಂದಿದ್ದೇವೆ ಸ್ವಾಮಿ. ಮಕ್ಕಳ ಜೀವಿತದಲ್ಲಿ ಪರಿವರ್ತನೆ ಕೊಡಪ್ಪ. ನೀನೇ ಆ ಮಕ್ಕಳನ್ನ ಸ್ವಸ್ಥ ಚಿತ್ರನ್ನಾಗಿ ಮಾಡಿಸುವ. ಸಹೋದರಿ ನಿರ್ಮಲ, ಸಹೋದರಿ ಲಕ್ಷ್ಮಿ, ಈ ಮಕ್ಕಳಿಗೂ ಕೂಡ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ಆ ಮಕ್ಕಳನ್ನು ನೀನು ಮುಟ್ಟಿಸುವ. ಆರೋಗ್ಯದಾಯಕನೇ, ಘನ ವೈದ್ಯನೇ, ನಿನ್ನಿಂದ ಸಾಧ್ಯವಾದದ್ದು ಯಾವುದಿಲ್ಲ ಸ್ವಾಮಿ. ನೀನೇ ಆ ಮಕ್ಕಳಿಗೆ ದಾರಿದೀಪ ಆಗಿರು, ಆ ಕುಟುಂಬಕ್ಕೆ ದಾರಿದೀಪ ಆಗಿರಪ್ಪ. ಕುಟುಂಬದ ನೆಮ್ಮದಿಯನ್ನ ನೀನು ಉಳಿಸು ಸ್ವಾಮಿ. ಹಾಗೆ ಮಾಲೂರಿನ ಸಹೋದರನನ್ನ ಸ್ವಾಮಿ ನೀನು ಮುಟ್ಟಪ್ಪ. ಆ ಮಗನ ಗಾಯಗಳನ್ನು ಗುಣಪಡಿಸು ಸ್ವಾಮಿ. ತಂದೆ, ಆ ಕುಟುಂಬದಲ್ಲಿ ನೆಮ್ಮದಿಯನ್ನ ಕೊಟ್ಟು ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ, ಇನ್ನು ಅನೇಕ ನಿನ್ನ ಮಕ್ಕಳು ಸ್ವಾಮಿ ಹೇಳಿಕೊಳ್ಳಲಾಗದ ಸಮಸ್ಯೆಗಳಲ್ಲಿ ಬಳಲುತ್ತಿರುವಾಗ ಮಕ್ಕಳಿಗೆ ಶಾಂತಿ, ನೆಮ್ಮದಿ ಕೊಡಪ್ಪ. ಆತ್ಮಿಕ ಮತ್ತು ಶಾರೀರಿಕ ಆರೋಗ್ಯವನ್ನ ನೀನು ದಯಪಾಲಿಸಿಕೊಂಡು ಅವರನ್ನು ಸಂತೈಸು ಸ್ವಾಮಿ. ಸಹೋದರ ಡೇವಿಡ್ ಅವರು ಕೂಡ ನಿನ್ನ ಮಗನಾಗಿ ನಿನ್ನ ಸೇವೆಯಲ್ಲಿ ತೊಡಗಿರುವ ಮಗನ ಮದುಮಗಳನ್ನ ನೀನು ಸಂಪೂರ್ಣ ಸ್ವಸ್ಥ ಚಿತ್ತಳನ್ನಾಗಿ ಮಾಡಿ ಆ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಕೊಡಪ್ಪ. ನಿನ್ನ ಸೇವೆಯಲ್ಲಿ ತೊಡಗುವಂತ ಕೃಪಾಶೀರ್ವಾದ ನಡೆಸುವ ಅಪ್ಪ. ರಾಜು ಡೇವಿಡ್ ಅವರ
ಉದ್ಯೋಗಕ್ಕೋಸ್ಕರವಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ಅವರ ಜೀವಿತದ ಅವರ ಭವಿಷ್ಯವನ್ನ ನೀನು ರೂಪಿಸಿ ಸ್ವಾಮಿ. ನಿನ್ನ ಕರುಣೆ ತೋರಿಸು ಸ್ವಾಮಿ. ನಿನ್ನ ಮಾರ್ಗದರ್ಶನ ನೀಡು ಸ್ವಾಮಿ. ನಿನ್ನಲ್ಲೇ ಆಸಕ್ತಿ ಹೊಂದಿರುವಂತ ನಿನ್ನ ಪ್ರಿಯ ಮಕ್ಕಳನ್ನ ನೀನು ಕೈ ಬಿಡಬೇಡ, ತೊರೆದು ಬಿಡಬೇಡ ಸ್ವಾಮಿ. ಹಾಗೂ ಸ್ವಾಮಿ, ಅನೇಕ ಕಡೆಗಳಲ್ಲಿ ಪ್ರಕೃತಿ ವಿಕೋಪದಿಂದ ಉಂಟಾಗಿರುವಂತ ಅನಾಹುತಗಳು, ನೋವು, ಸಂಕಟಗಳು ಎಲ್ಲವನ್ನ ಕಳೆದುಕೊಂಡಂತ ಪ್ರಿಯ ಮಕ್ಕಳು ಅನಾಥರಾಗಿರುವಾಗ ನೀನು ಮಕ್ಕಳ ಜೊತೆಗಾರನಾಗಿದ್ದು ಅವರನ್ನ ಸಂತೈಸಿ ನಡೆಸಿ ಮತ್ತು ಕರ್ತನೆ, ಈ ಕೂಟಗಳಿಗೆ ಅನೇಕರು ಬಂದು ಹೆಚ್ಚೆಚ್ಚಾಗಿ ನಿನ್ನನ್ನು ಆರಾಧಿಸುವ ಕೃಪೆ ಮಾಡಿ ನಡೆಸಿ ಕಾಪಾಡಪ್ಪ. ನೀನು ಮಹಿಮೆ ಹೊಂದಬೇಕು. ನಿನ್ನ ಸುವಾರ್ಥ ಸೇವೆ ಯಥೇಚ್ಛವಾಗಿ ಸಾರಬೇಕು. ಈ ಒಂದು ವೇದಿಕೆಯ ಮೂಲಕ ನೀನು ನಿನ್ನ ಸುವಾರ್ಥ ಸೇವಕರನ್ನ ಆಯ್ಕೆ ಮಾಡಿ ಅವರ ಮೂಲಕ ಹೆಚ್ಚಿನ ಒಂದು ಆಕರ್ಷಣೀಯವಾದಂತ ವಾಕ್ಯಗಳ ಮೂಲಕ ಸ್ವಾಮಿ ನಿನ್ನ ಸತ್ಯವನ್ನು ಬಯಲ್ಪಡಿಸಿ ನಿನ್ನ ನಿತ್ಯ ರಾಜ್ಯಕ್ಕೆ ಸೇರುವಂತ ಮನಸ್ಸನ್ನ ಎಲ್ಲರಲ್ಲಿ ದಯಪಾಲಿಸಿಕೊಂಡು ತಂದೆ, ಅವ್ರ ಮೂಲಕ ನೀನು ಮಹಿಮೆ ಹೊಂದು ಮತ್ತು ಈ ಕಾರ್ಯಕ್ರಮವನ್ನು ಆಶೀರ್ವದಿಸಿ ಯಶಸ್ವಿಯಾಗಿ ನಡೆಸಿಕೊಡ್ಬೇಕಾಗಿ ನಿನ್ನ ಮುದ್ದಾದ ನಾಮದಲ್ಲಿ ಅತ್ಯಂತ ವಿನಯದಿಂದ ಬೇಡ್ತೇನಪ್ಪ ತಂದೆ. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ಪ್ರಾರ್ಥನೆ ಮಾಡಿದಂತ ನಿನ್ನ ಭಕ್ತರ ಸಂಗಡ ಈ ಕೂಟಗಳಲ್ಲಿ ಪಾಲು ಹೊಂದಿರುವಂತೆ ನಿನ್ನ ಮಕ್ಕಳ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ ಹಾಗೂ ಸ್ವಾಮಿ ಯಾರಿಗಾಗಿ ನಾವು ಪ್ರಾರ್ಥನೆ ಮಾಡಿದೀವಿ ಅವರುಗಳ ಸಂಗಡ, ಈ ಲೋಕದಲ್ಲಿ ಸತ್ಯವನ್ನು ತಿಳಿಯದೆ ನಾಶವಾಗುತ್ತಿರುವಂತ ಅನೇಕ ನಿನ್ನ ಪ್ರೀತಿಯ ಮಕ್ಕಳ ಸಂಗಡ ರಕ್ಷಿಸಲ್ಪಡುವುದಕ್ಕಾಗಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಆಮೆನ್. ಪ್ರೈಸ್ ಗಾಡ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಏನೆಲ್ಲ ತಮ್ಮ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ದೇವರ ಮಂದಿಗೆ, ಸಹೋದರ ಸಹೋದರಿಯರಿಗೆ, ಹಿರಿಯರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹೀಗೆ ನಾವು ಇನ್ನಷ್ಟು ಬಲ ಹೊಂದಿ ಅನೇಕರನ್ನ ಬಲಪಡಿಸಿ ದೇವರ ಈ ಉನ್ನತವಾದಂತ ಚಿನ್ನದ ಧೂಪಾರತಿಯ ಮೇಲೆ ಯಜ್ಞ ವೇದಿಯಲ್ಲಿ ಹಾಕಲ್ಪಡುವ ಧೂಪದಂತೆ ನಮ್ಮ ಪ್ರಾರ್ಥನೆಯು ದೇವರ ರಾಜ್ಯವನ್ನು ಮುಟ್ಟಲಿಕ್ಕಾಗುವಂತೆ ದೇವರು ಅನೇಕರನ್ನ ಎಬ್ಬಿಸಿ ಈ ಸೇವೆಯಲ್ಲಿ ಸೇರಿಸಿ ಈ ಕೊನೆಯ ಕಾಲದ ಸೇವೆಯನ್ನು ಸಂಪೂರ್ಣಗೊಳಿಸಿ ಆತನ ಬರೋಣವು ಬೇಗನೆ ಆಗುವಂತೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ಸಮಯಕ್ಕಾಗಿ ನಿಮ್ಮೆಲ್ಲರ ಸಹಕಾರಕ್ಕಾಗಿ ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ನಿಮಗೂ ಸಹ ವಂದನೆಗಳನ್ನು ಸಲ್ಲಿಸುತ್ತಾ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ಕರ್ತನು ಈ ದಿನವನ್ನು ಆಶೀರ್ವಾದ ಮಾಡಲಿ. ಎಲ್ಲರ ಕುಟುಂಬದಲ್ಲಿ ಶಾಂತಿಯನ್ನ, ಸಮಾಧಾನವನ್ನ, ನೆಮ್ಮದಿಯನ್ನ, ತೃಪ್ತಿಯನ್ನ, ಜಯವನ್ನ, ಸುಕ್ಷೇಮವನ್ನು ಅನುಗ್ರಹಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ. ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಯಲ್ಲಿ ಕೂಡಿ ಬರುವ ಹಾಗೆ ಕರ್ತನು ನಮ್ಮನ್ನು ನಡೆಸಲಿ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ. Thank you, Uncle. Thank you for the wonderful message. ಎಲ್ರಿಗೂ ನಮಸ್ಕಾರ. Thank you, Ma. Thank you, Uncle. Okay, ಎಲ್ರಿಗೂ ಶುಭವಾಗಲಿ. Thank you, Uncle. Have a blessed day. ಎಲ್ರಿಗೂ ನಮಸ್ಕಾರ. Bye bye. Bye, Ma.